ನಾನು ಇವಾಗ 8 ವರ್ಷದ ಮುಂಚೆ ಬರ್ತಿದ್ದೆ. ಅವ್ನು ಜೈಲಿಗೆ ಹೋಗಿದ್ದು ಸಣ್ಣವನು. ಮನೆಗೆ ಒಬ್ಬಳೆ ಅಳ್ತಿದ್ರು. ಬರ್ತಿದ್ದೆ, ಬಂದು ಬೆಳಿಗ್ಗೆ ಹೋಗ್ತಿದ್ದೆ, ಸಾಯಂಕಾಲ ಬರ್ತಿದ್ದೆ. ತಿರ್ಗಾ ಫೋನ್ ಮಾಡಿದ್ರು ಫೋನ್ ರಿಸಿಗೆತ್ತಿರಲಿಲ್ಲ. ಎಲ್ಲೋ ಐದಾರು ಅಂತ ನಾವು ಸುಮ್ಮನೆ ಇರ್ತಿದ್ವಿ. ಆಗ ಬ್ಯಾಂಕ್ನವರು ಬಂದಿದ್ದರು ಕಾರ್ ಹಾಕ್ಕೊಂಡು, ಒಡವೆ ಇಕ್ಕಿದ್ದಾರೆ ನೀವು ಅಂತ. ನಮಗೆ ಗೊತ್ತಿಲ್ಲ, ಎಷ್ಟು ಫೋನ್ ಮಾಡಿದ್ರು ಫೋನ್ ಎತ್ತಿರಲಿಲ್ಲ. ಸಾಲ ಏನಾದರೂ ಆ ಥರ ಏನಾದರೂ ಇಲ್ಲ, ಸಾಲ ಏನೋ ಗೊತ್ತಿಲ್ಲ ಸರ್. ಅಲ್ಲಿ ಹೊಲ ಕೊಟ್ಟಿದ್ದಾನೆ ಸಿದ್ದನಹಳ್ಳಿಗೆ, ಅದು ಏನನ್ನೋದು ನಮಗೆ ಹೊಲ ಐತೆ. ಅವರು ಯಾರ ಜವಾಬ್ದಾರಿಗೂ ಬರ್ತಿರ್ಲಿಲ್ಲ. ಅಕ್ಕ ತಂಗಿಯರು ಅವರು 5 ಜನ ಹೆಣ್ಮಕ್ಳು. ನಮ್ಮ ಅಪ್ಪಗೊಬ್ಬರೇ, ನಮ್ಮಮ್ಮ ನನ್ನ ದೊಡ್ಡ ಹೆಂಡ್ತಿ ಮಗಳು. ಚಿಕ್ಕ ದೊಡ್ಡಪ್ಪಗೆ ನನ್ನ ಕೊಟ್ಟರು. ಆಕೆನ ನಮ್ಮ ದೊಡ್ಡಪ್ಪನ ಮಗ ಕೊಟ್ಟಿದ್ರು. ಚೆನ್ನಾಗಿದ್ವಿ, ಮಾತಾಡ್ತಿದ್ಲು, ಫೋನ್ ಮಾಡ್ತಿದ್ಲು. ಏನಾನ ಕಷ್ಟ ಬಂದರೆ ಅಕ್ಕ ಬಂದೋಗಕ್ಕ ಅಂತಿದ್ಲು. ರಾತ್ರಿಗೆ ಬರ್ತಿದ್ದೆ, ಸಾಯಂಕಾಲ 6 ಗಂಟೆಗೆ ಹೋಗ್ತಿದ್ದೆ. ಆ ಹುಡುಗಿಗೆ ಅಷ್ಟು ಬೋನ್ ಕಾಯಿಲೆ ಇತ್ತು, ಅವಳು ಎದ್ದಾಳ್ತಿರ್ಲಿಲ್ಲ. ಅವಳು ಅಳ್ತಿದ್ಲು, ದೊಡ್ಡಮ್ಮ ನನಗೆ ಎಂಥ ಕಾಯಿಲೆ ಬಂದೈತೆ ದೊಡ್ಡಮ್ಮ ಅಂತಾನು. ನಾನು ಹಿಂಗಾಗ್ತದೆ ನಂಗೆ ಗೊತ್ತಿಲ್ಲ. ಅವಾಗ ನಾವು ಹೇಳಿದ್ವಿ ಅಣ್ಣ, ಹೇಳಿದ್ರೆ ಅವರು ಒಪ್ಪಲಿಲ್ಲ. ನನ್ನ ತಂಗಿ ನಮ್ಮ ಮಾವಂದಂತ ಆಕೆ ಮದುವೆನೇ ಬೇಡ ಅಂತ ಮಾಡಿಸ್ಲಿಲ್ಲ ಹುಡುಗರನ್ನ. ಆಕೆ ಹೇಳ್ದಂಗೆ ಕೇಳಿಬಿಟ್ರು. ಇದು ರಾತ್ರಿನೇ ಗೊತ್ತಾಗಿದ್ದು. ಅವತ್ತೊಂದು ದಿವಸ ಎಲ್ಲೋ ನಾಯಿ ಸತ್ತೈತೆ, ವಾಸನೆ ಬರ್ತೈತೆ ಅಂದರು. ನಾವಿನ್ನು ಎಲ್ಲೋ 5 ಬಿಡು ಅನಾಥಾಶ್ರಮ ಸೇರಿದ್ದಾರೆ ಅಂತ ನಾವು ಹಿಂಗೆ ಅಂದ್ಕೊಂಡು.